ಯಾವ ಕ್ರೈಸ್ತ ವಿಶ್ವಾಸಿಯ ಜೀವಿತದಲ್ಲಿ ಪವಿತ್ರಾತ್ಮನ ಅನುಭವ ಇರುವುದಿಲ್ಲವೋ ಅವನು ಒಣಗಿದಂತ ಭೂಮಿಗೆ ಒಂದು ಸಮಾನ. ಅಲ್ಲಲ್ಲಯ್ಯ, ಅವನ ಜೀವಿತ ಯಾವುದಕ್ಕೆ ಸಮಾನವಾಗಿರ್ತದೆ? ಒಣಗಿದಂತ ಒಂದು ಭೂಮಿಗೆ. ಅವನು ಫಲ ಕೊಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ, ಆಶೀರ್ವದಿಸಲ್ಪಟ್ಟ ಜೀವಿತ ಜೀವಿಸ್ಲಿಕ್ಕೆ ಸಾಧ್ಯವಾಗಲ್ಲ, ಇನ್ನೊಬ್ಬರಿಗೆ ಆಶೀರ್ವಾದವಾಗಿರುವುದಕ್ಕೆ ಅಂತ ವ್ಯಕ್ತಿಗಳು ಸಾಧ್ಯವಾಗಿರುವುದಿಲ್ಲ. ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಜೀವಿತ ಯಾರೆಲ್ಲ ಜೀವಿಸುತ್ತಾರಲ್ಲ ಅವರ ಜೀವಿತ ಆಶೀರ್ವಾದ ಆಗಿರುತ್ತದೆ, ಫಲದಾಯಕವಾಗಿರುತ್ತದೆ, ಮತ್ತು ಇನ್ನೊಬ್ಬರಿಗೂ ಆ ವ್ಯಕ್ತಿಗಳು ಏನಾಗಿರುತ್ತಾರೆ? ಆಶೀರ್ವಾದವಾಗಿರುತ್ತಾರೆ. ಅದಕ್ಕೆ ಯೇಸು ಒಂದು ಮಾತನ್ನು ಹೇಳಿದ್ದಾನೆ, ಯೋಹನ್ನನ ಸುವಾರ್ತೆ 7ನೇ ಅಧ್ಯಾಯದ 37-39. ಏನೆಂಬುದಾಗಿ, ಜಾತ್ರೆಯ ಕಡೆಯ ದಿವಸದಲ್ಲಿ ಕರ್ತನ ದೇಶ ಸ್ವಾಮಿ ನಿಂತು ಈ ರೀತಿಯಾದರೂ ನೀಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು. ಎಂತ ನೀರಿನ ಹೊಳೆಗಳು? ಯಾರ ಒಳಗಿಂದ? ಯೇಸು ಕ್ರಿಸ್ತ ನಂಬಿದವರ ಒಳಗಿಂದ. ಎಲ್ಲರಡಿ, ನಂಬಿದವರ ಒಳಗಿಂದ, ಯೇಸುವನ್ನು ನಂಬಿದವರ ಒಳಗಿಂದ ಜೀವಕರವಾದ ನದಿಗಳು ಹರಿಯುತ್ತವೆ.